ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಗಣತಿ ಸಮೀಕ್ಷೆ ಶುರುವಾಗಿದೆ. ಆದರೆ ಮೊದಲ ದಿನವೇ ಸಾಲು ಸಾಲು ಎಡವಟ್ಟುಗಳಾಗಿವೆ. ಕುರಿ ಕೋಳಿ ಬಗ್ಗೆನೂ ಕೇಳಿದ್ದಕ್ಕೆ ಡಿಸಿಎಂ ಡಿಕೆಶಿನೇ ಗರಂ ಆದು ಬಿಜೆಪಿಯವರು ಕೆಂಡ ಕಾರ್ತಿದ್ದಾರೆ. ಬೆಂಗಳೂರಲ್ಲಿ ನಿನ್ನೆಯಿಂದಲೇ ಜಾತಿ ಗಣತಿ ಶುರು. ಮೊದಲ ದಿನ 22,000 ಮನೆಗಳ ಸಮೀಕ್ಷೆ, ಸಾಲು ಸಾಲು ಎಡವಟ್ಟು. ರಾಜ್ಯದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ರಾಜಧಾನಿಯಲ್ಲೂ ಶುರುವಾಗಿದೆ. 17,000 ಸಿಬ್ಬಂದಿ ಸಮೀಕ್ಷೆಗೆ ನಿಯೋಜಿಸಲಾಗಿದೆ. ಆದರೆ ಮೊದಲ ದಿನ 11,000 ಸಿಬ್ಬಂದಿ ಫೀಲ್ಡ್ಗೆ ಇಳಿದಿದ್ರು. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ 22,141 ಮನೆಗಳ ಸಮೀಕ್ಷೆ ನಡೆಸಲಾಗಿದೆ. ಡಿಸಿಎಂ ಡಿಕೆ ಮನೆಯಿಂದಲೇ ಸರ್ವೆ. ಜಿಬಿಎ ವ್ಯಾಪ್ತಿಯ ಸಮೀಕ್ಷೆಯನ್ನ ಡಿಸಿಎಂ ಡಿಕೆ ನಿವಾಸದಿಂದಲೇ ಆರಂಭವಾಗಿದೆ. ಓಟಿಪಿ ಬಂದ ಮೊಬೈಲ್ಗಾಗಿ ಡಿಕೆ ತಡಕಾಡಿದ್ರು. ಆ ಮೊಬೈಲ್ ಅನ್ನ ಸಿಬ್ಬಂದಿ ಹುಡುಕಿಕೊಟ್ರು. ಹಿಂದೂ ಧರ್ಮ, ಜಾತಿ, ಒಕ್ಕಲಿಗ, ಗೌಡ ಅಂತ ಡಿಸಿಎಂ ನಮೂದಿಸಿದ್ರು. ಕೆಲ ಪ್ರಶ್ನೆಗಳಿಗೆ ಅಗತ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ್ರು. 60 ಪ್ರಶ್ನೆಗೆ ಉತ್ತರಿಸುವ ತಾಳ್ಮೆ ಜನರಿಗೆ ಇರಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಬಹಳ ಜಾಸ್ತಿ ಕ್ವಶನ್ಸ್ ಇದೆ, ಅದಕ್ಕೆ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕೋ ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೀನಿ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಗರ್ಭಿಣಿ, ಅನಾರೋಗ್ಯ ಪೀಡಿತರಿಗೂ ಸರ್ವೆ ಡ್ಯೂಟಿ. ಮೊದಲ ದಿನವೇ ಜಿಬಿಎ ಅಧಿಕಾರಿಗಳು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿದ್ರು. ಬೆಳಗ್ಗೆ 9 ಗಂಟೆಯಿಂದ ಸಮೀಕ್ಷೆ ಆರಂಭವಾಗಬೇಕಿತ್ತು. ಆದ್ರೆ ಗಾಯತ್ರಿ ನಗರ ವಾರ್ಡ್ ಕಚೇರಿಯ ಮಸ್ಟರಿಂಗ್ ಸೆಂಟರ್ನ ಬೀಗ ಮರ್ತಿದ್ರು. ಕೊನೆಗೆ ಕಚೇರಿಯ ಬೀಗ ಮುರಿದು ಸಮೀಕ್ಷಕರಿಗೆ ಐಡಿ ಕಾರ್ಡ್, ಸಮೀಕ್ಷಾ ಕಿಟ್ ಹಂಚಿದ್ರು. ಆರೋಗ್ಯ ಸಮಸ್ಯೆ ಇದ್ದವರು, ವಿಶೇಷ ಚೇತನರಿಗೆ ವಿನಾಯಿತಿ ಕೊಡೋದಾಗಿ ಜಿಬಿಎ ಆಯುಕ್ತರು ಹೇಳಿದ್ರು. ಆದ್ರೆ ಸಮೀಕ್ಷೆಗೆ ಬರುವಂತೆ ಮೆಸೇಜ್ ಬಂದಿತ್ತು. ಹಾರ್ಟ್ ಸರ್ಜರಿ, ಶುಗರ್, ಬಿಪಿ, ಕಣ್ಣು ಸರಿಯಾಗಿ ಕಾಣಿಸದ ಶಿಕ್ಷಕರನ್ನ ಸರ್ವೆಗೆ ನಿಯೋಜಿಸಿದ್ದಕ್ಕೆ ಮಲ್ಲೇಶ್ವರಂನ ಜಿಬಿಎ ಕಚೇರಿ ಬಳಿ ಪ್ರತಿಭಟಿಸಿದ್ರು. ನಾನು ಮೊನ್ನೆ 29ಗೆ ಬಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೆಟರ್ ಸಮೇತ ಕೊಟ್ಟಿದ್ದೀನಿ, ಆರ್ಡರ್ ಕಾಪಿ ಸಮೇತ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಅಂಧ ವ್ಯಕ್ತಿ, ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಿಮ್ಮ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಣ್ಣುಗಳು ಹೇಗೆ ಅಂತೇಳಿ. ಡಾಕ್ಟ್ರು ತೋರಿಸೋಂಗೇನು ಇಲ್ಲ, ಯಾರುವೇ ಆದರೂ ಕೂಡ ಹೇಳ್ತಾರೆ. ನಾನು ಏನು ಮಾಡ್ಬೇಕು ಹೇಳಿ ಸರ್? ನನಗೀಗ ವಾರ್ಡು ಅಲರ್ಟ್ ಮಾಡಿದ್ದಾರೆ, ನನಗೇನು ಅಂತೇಳಿ ದಿಕ್ಕು ತೋರಿಸೋದಂಗೆ ಆಗ್ಬಿಟ್ಟಿದೆ. ಒಬ್ಬೊಬ್ಬ ಗಣತಿದಾರರಿಗೆ ದಿನಕ್ಕೆ 250 ಮನೆ ಟಾರ್ಗೆಟ್ ನೀಡಲಾಗಿದೆ. ಒಂದು ಮನೆಗೆ ಕನಿಷ್ಠ 30ರಿಂದ 45 ನಿಮಿಷವಾಗುತ್ತೆ. ಟಾರ್ಗೆಟ್ ರೀಚ್ ಕಷ್ಟ. ಟ್ರಾಫಿಕ್ ನಲ್ಲೇ ಅರ್ಧ ದಿನ ಕಳೆಯುತ್ತೆ. ಆಪ್ ನಲ್ಲಿ UHID ನಂಬರ್ ಹಾಕಿದ್ರೂ ಲೊಕೇಶನ್ ಓಪನ್ ಆಗ್ತಿರ್ಲಿಲ್ಲ. ಕೆಲವರು ಮಾಹಿತಿ ನೀಡಲು ಹಿಂದೇಟು ಹಾಕ್ತಿದ್ರು. ಕಿರಣ್ ಹನೇಡ್ಕ ಮತ್ತು ಈರಣ್ಣ ಬಸವ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.